ಎಲ್ಲರಿಗೂ ಶುಭೋದಯ. ಕಳೆದ ಅವಧಿಯಲ್ಲಿ ಕೆರೆಯ ದಡದಲ್ಲಿ ಅನ್ನುವಂಥ ಒಂದು ಪಾಠವನ್ನು ಅಧ್ಯಯನ ಮಾಡಿದ್ದೀವಿ. ಆ ಪಾಠದ ಹಿಂದೆ ಭಾಷಾಭ್ಯಾಸದಲ್ಲಿ ಕೆಲವೊಂದಿಷ್ಟು ಸಮಾಸಗಳನ್ನು ಕೊಟ್ಟಿದ್ದಾರೆ. ಆ ಸಮಾಸಗಳ ಪೂರ್ತಿ ಅಧ್ಯಯನವನ್ನು ನಾವಿವಾಗ ನೋಡೋಣ. ಯಾವ ಸಮಾಸ, ಯಾವ ರೀತಿ, ಉದಾಹರಣೆಗಳು ಏನು ಇತ್ಯಾದಿ ಎಲ್ಲ ನೋಡ್ತಾ ಹೋಗೋಣ ನಾವು. ಈಗ ನೋಡೋಣ ಪಾಠದಲ್ಲಿ ಏನು ಕೊಟ್ಟಿದ್ರು, ಯಾವ ಸಮಾಸ ಇತ್ತು ನೋಡೋಣ. ಇಲ್ಲಿ ಪಠ್ಯಪುಸ್ತಕದ 42ನೇ ಪುಟದಲ್ಲಿ ಭಾಷಾಭ್ಯಾಸ ಅಂತ ಇದೆ. ನನ್ನ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ನನಗೆ ಕಾಲ ಕಳೆಯುವುದು ಹೇಗೆ ಎಂಬುದೇ ಚಿಂತೆ. ಎರಡನೇ ವಾಕ್ಯ, ನಾಯಿಗಳು ಜಲ್ಲು ಸುರಿಸುತ್ತಾ ತಿರುಗುತ್ತವೆ. ಇಲ್ಲಿ ನೋಡ್ರಿ, ಮೇಲಿನ ವಾಕ್ಯಗಳು ಬಂದಿರುವ ಕಾಲ, ಕಳೆ, ಜಲ್ಲು ಸುರಿಸು ಎಂಬ ಪದಗಳು ಕಾಲವನ್ನು, ಕಳೆ, ಜಲ್ಲನ್ನು ಸುರಿಸು ಎಂಬ ವಿಗ್ರಹವಾಕ್ಯ ಮಾಡಬಹುದು. ಹೀಗೆ ಪೂರ್ವ ಪದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕೂಡಿದ್ದು ಉತ್ತರ ಪದ ಕ್ರಿಯಾಪದವಾಗಿದ್ದರೆ ಅದು ಕ್ರಿಯಾ ಸಮಾಸ ಎನ್ನುತ್ತಾರೆ. ಈ ರೀತಿ ಕೊಟ್ಟಿದ್ದಾರೆ ಅವರು ಭಾಷಾಭ್ಯಾಸದಲ್ಲಿ, ಮತ್ತೆ ಕೆಳಗಿನ ಒಂದು ಭಾಷಾಭ್ಯಾಸದಲ್ಲಿ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸಮಾಸ ಅಂದ್ರೆ ಏನು, ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು, ಆಮೇಲೆ ಪೂರ್ವ ಪದ ಉತ್ತರ ಪದ ಅಂದ್ರೆ ಏನು, ಸಮಾಸ ಯಾವ ರೀತಿ ಆಗುತ್ತೆ ಇತ್ಯಾದಿ ಎಲ್ಲವನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈಗ ನೋಡಿ, ಎರಡು ಅಥವಾ ಅನೇಕ ಪದಗಳು ಸೇರಿ ಒಂದು ಸಮಾಸವಾಗುವಾಗ ಮಧ್ಯದಲ್ಲಿ ಬರುವ ವಿಭಕ್ತಿ ಪ್ರತ್ಯಯ ಲೋಪವಾದಾಗ, ಮಧ್ಯದಲ್ಲಿ ಒಂದು ವಿಭಕ್ತಿ ಪ್ರತ್ಯಯ ಬರುತ್ತೆ, ಅದು ಲೋಪವಾದಾಗ ಸಮಾಸವೆನಿಸುವುದು. ಸಮಾಸದಲ್ಲಿ ಬರುವ ಮೊದಲನೆಯ ಪದವು ಪೂರ್ವ ಪದವೆಂದು, ಎರಡನೇ ಪದವು ಉತ್ತರ ಪದವೆಂದು ಕರೆಯುತ್ತಾರೆ. ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಎನ್ನುತ್ತಾರೆ. ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಅಂತೇಳಿ ಅಂತೀವಿ. ಇಲ್ಲಿ ಪೂರ್ವ ಪದ ಮತ್ತೆ ಉತ್ತರ ಪದ ಅಂತ ಇದೆ. ಇನ್ನ ಅವು ಎರಡುಗಳನ್ನು ಬಿಡಿಸಿ ಬರೆದಾಗ ವಿಗ್ರಹ, ವಿಗ್ರಹ ಅಂದ್ರೆ ಬೇರ್ಪಡಿಸು, ಬೇರ್ಪಡಿಸಿ ಬರೆದಾಗ ಅಲ್ಲಿ ಸಮಾಸ. ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಕಾಲಿನ ಪ್ಲಸ್ ಬಳೆ. ಇಲ್ಲಿ ಏನ್ ಹೇಳಿದ್ದಾರೆ, ವಿಭಕ್ತಿ ಪ್ರತ್ಯಯ ಲೋಪವಾದಾಗ ಅಂತ ಹೇಳಿದ್ದಾರೆ. ಕಾಲಿನ, ಇಲ್ಲಿ ಅ ಅಕ್ಷರ ಇದೆ, ಅವಿಭಕ್ತಿ ಪ್ರತ್ಯಯ ಇದೆ. ಆ ವಿಭಕ್ತಿ ಪ್ರತ್ಯಯ ಲೋಪವಾದಾಗ ಅಲ್ಲಿ ಏನಾಯ್ತು, ಕಾಲು ಬಳೆ ಅಂತ ಆಯ್ತು. ಹಾಗಾಗಿ ಇಲ್ಲಿ ತತ್ಪುರುಷ ಸಮಾಸ ಅಂತ ಆಯ್ತು. ಇನ್ನು ಕಲ್ಲಿದ್ದಲು ಅನ್ನುವಂತ ಒಂದು ಪದ ಇದೆ. ಕಲ್ಲಿನಂತಿರುವ ಇದ್ದಿಲು, ಕಲ್ಲಿನಂತಿರುವ ಇದ್ದಿಲು, ಕಲ್ಲಿದ್ದಿಲು, ತತ್ಪುರುಷ ಸಮಾಸ ಅಂತ ಆಯ್ತು. ಇನ್ನು ಸಮಾಸಗಳಲ್ಲಿ ಪ್ರಕಾರಗಳು ಯಾವುವು, ಎಷ್ಟು ಪ್ರಕಾರಗಳು ಸಮಾಸಗಳಲ್ಲಿ, ಅವು ಯಾವ್ಯಾವ ತರ, ನಿಯಮ ಏನು, ಉದಾಹರಣೆಗಳನ್ನ ನಾವು ಒಂದೊಂದಾಗಿ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಸಮಾಸದಲ್ಲಿ ಒಟ್ಟು 8 ವಿಧಗಳಿವೆ. ಎಷ್ಟು? 8 ವಿಧಗಳಿವೆ. ಮೊದಲಿದ್ದು 1 ತತ್ಪುರುಷ ಸಮಾಸ, 2 ಕರ್ಮಧಾರೆಯ ಸಮಾಸ, 3 ಅಂಶಿ ಸಮಾಸ, 4 ದ್ವಿಗು ಸಮಾಸ, 5 ದ್ವಂದ್ವ ಸಮಾಸ, 6 ಬಹುರ್ವಿ ಸಮಾಸ, 7 ಕ್ರಿಯಾ ಸಮಾಸ, ಮತ್ತೆ 8 ಗಮಕ ಸಮಾಸ. ಈ ರೀತಿ ಸಮಾಸದಲ್ಲಿ ಒಟ್ಟು
8 ಸಮಾಸಗಳು ಇದಾವೆ. ಈ 8 ಸಮಾಸಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನ ಮಾಡೋಣ. ತತ್ಪುರುಷ ಸಮಾಸ ನೋಡೋಣ. ಮೊದಲನೇದಾಗಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ನಿಯಮ ಏನ್ ಹೇಳುತ್ತೆ? ಎರಡು ನಾಮಪದಗಳು ಸೇರಿ ಸಮಾಸವಾದಾಗ, ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ, ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನ ತತ್ಪುರುಷ ಸಮಾಸ ಎನ್ನುತ್ತಾರೆ. ಯಾಕೆ ಉತ್ತರ ಪದ ಪ್ರಧಾನ ಅಂತ ಹೇಳಿದ್ರು ಮುಂದೆ ಗೊತ್ತಾಗುತ್ತೆ ನಮಗೆ. ತತ್ಪುರುಷ ಸಮಾಸಗಳಲ್ಲಿ ಕನ್ನಡ ಮತ್ತು ಕನ್ನಡ ಶಬ್ದಗಳ ಸೇರಿ ಸಮಾಸವಾದಾಗ ಷಷ್ಠಿ ಅಥವಾ ಸಪ್ತಮಿ ವಿಭಕ್ತಿಗಳು ಲೋಪವಾಗುವುದೇ ಹೆಚ್ಚು. ಅಂದ್ರೆ ಕನ್ನಡ ಮತ್ತು ಕನ್ನಡ ಪದಗಳ ಸೇರಿ ಸಮಾಸವಾದಾಗ ಷಷ್ಠಿ ಅಥವಾ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಹೆಚ್ಚಾಗಿ ಲೋಪವಾಗುತ್ತವೆ. ಹೆಚ್ಚಾಗಿ ಅವೇ ಬರಬೇಕು ಅಂತಿಲ್ಲ, ಹೆಚ್ಚಾಗಿ ಅವೇ ಇರ್ತವೆ ಅಂತ ಅರ್ಥ. ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಕನ್ನಡ ಪದಗಳು ಕಾಲಿನ ಪ್ಲಸ್ ಬಳೆ, ಕಾಲು ಬಳೆ. ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಲೋಪ ಆಯ್ತು? ಷಷ್ಠಿ ವಿಭಕ್ತಿ ಪ್ರತ್ಯಯ. ಹಾಗಾಗಿ ನಾವು ಇಲ್ಲಿ ಷಷ್ಠಿ ತತ್ಪುರುಷ ಅಂತ ಹೇಳ್ತೀವಿ. ತತ್ಪುರುಷ ಸಮಾಸದ ವಿಶೇಷತೆ ಏನು ಅಂತಂದ್ರೆ, ನಾವು ಯಾವ ವಿಭಕ್ತಿ ಪ್ರತ್ಯಯ ಲೋಪವಾಗಿರುತ್ತಲ್ಲ ಆ ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ ನಾವು. ಇಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳಿದ್ವಿ. ಇಲ್ಲಿ ಕಾಲಿನ ಬಳೆ, ಅಕಾರ, ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವುದು? ಅ ಇದ್ದದ್ದು ಲೋಪ ಆಯ್ತು. ಹಾಗಾಗಿ ಅಕಾರ ಲೋಪ ಆಗೋದ್ರಿಂದ ನಾವು ಏನ್ ಮಾಡಿದೀವಿ? ಅಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ. ಇನ್ ಸಂಜೆಯ ಕೆಂಪು, ಇಲ್ಲೂ ಬಂತು ನೋಡಿ. ಷಷ್ಠಿ ಸಂಜೆ ಕೆಂಪು, ಷಷ್ಠಿ ತತ್ಪುರುಷ ಅಂತ ಹೇಳಿದೀವಿ, ಹೌದಾ? ಬೆಟ್ಟದ ತಾವರೆ, ಇಲ್ಲೂ ಕೂಡ ಬಂತು. ಷಷ್ಠಿ ಬೆಟ್ಟದ ಅವರೆ, ಷಷ್ಠಿ ತತ್ಪುರುಷ. ಇಲ್ಲಿ ನೋಡ್ರಿ, ಕಣ್ಣಿನಲ್ಲಿ ಉರಿ, ಅಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಅದು? ಸಪ್ತಮಿ. ಷಷ್ಠಿ ಸಪ್ತಮಿ ಅಲ್ಲಿ. ಇಲ್ಲಿ ಅಲ್ಲಿ ಅನ್ನುವಂಥದ್ದು ಕಣ್ಣುರಿ ಅಂತ ಆಯ್ತು ನೋಡ್ರಿ. ಕಣ್ಣಿನಲ್ಲಿ ಪ್ಲಸ್ ಉರಿ, ಕಣ್ಣುರಿ ಅಂತ ಆಯ್ತು. ಹಾಗಾಗಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಅಲ್ಲಿ ಅಂತ, ಹೌದಾ? ಹಾಗಾಗಿ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಯ್ತು. ಹಗಲಿನಲ್ಲಿ ಕನಸು, ಹಗಲು ಗನಸು, ಇದು ಕೂಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಯ್ತು. ಅಂದ್ರೆ ಅವ್ರು ಏನ್ ಹೇಳಿದ್ದಾರೆ? ತತ್ಪುರುಷ ಸಮಾಸಗಳಲ್ಲಿ ಕನ್ನಡ ಶಬ್ದಗಳು ಸೇರಿ ಸಮಾಸವಾದಾಗ ಷಷ್ಠಿ ಅಥವಾ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುವುದು ಹೆಚ್ಚು. ಈ ಉದಾಹರಣೆ ನೋಡಿದ್ರಾಗ ನಮ್ಗೆ ಗೊತ್ತಾಗುತ್ತದೆ. ಮುಂದಿನ ಉದಾಹರಣೆಯನ್ನು ನೋಡೋಣ. ನೋಡಿ, ಸಂಸ್ಕೃತ ತತ್ಪುರುಷ ಸಮಾಸದ ಕೆಲವೊಂದಿಷ್ಟು ಉದಾಹರಣೆಗಳು. ನಾವು ಆಗ್ಲೇ ಕನ್ನಡ ಪದಗಳನ್ನ ನೋಡಿದ್ವಿ ಹಿಂದಿನ ಒಂದು ಸ್ಲೈಡ್ ನಲ್ಲಿ. ಈಗ ಉತ್ತಮದಲ್ಲಿ ಉತ್ತಮ, ಉತ್ತಮ ಉತ್ತಮ ಉತ್ತಮ, ಇಲ್ಲಿಯೂ ಕೂಡ ಅಲ್ಲಿ ಬಂತು. ಯಾವ್ದು ಹಾಗಾದ್ರೆ ಇದು ಸಮಾಸ? ಸಪ್ತಮಿ ತತ್ಪುರುಷ ಸಮಾಸ. ಸರಿ, ಇಲ್ಲಿ ದೇವರ ಪ್ಲಸ್ ಮಂದಿರ, ದೇವ ಮಂದಿರ, ಇದು ಯಾವ ತತ್ಪುರುಷ ಸಮಾಸ? ಷಷ್ಠಿ ಷಷ್ಠಿ ತತ್ಪುರುಷ. ಕವಿಗಳಿಂದ, ಇಂದ ಬಂದಿದೆ ನೋಡಿ. ತೃತೀಯ ತತ್ಪುರುಷ ಸಮಾಸ. ಇಂದ, ಇಂದ ಎಲ್ಲಿ? ಇಂದ ವಿಭಕ್ತಿ ಪ್ರತ್ಯಯ ಯಾವ ವಿಭಕ್ತಿ ಪ್ರತ್ಯಯ ಅದು? ಇಂದ ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ. ಕವಿಗಳಿಂದ ವಂದಿತ, ಕವಿ ವಂದಿತ, ತೃತೀಯ ತತ್ಪುರುಷ. ಪುರುಷರಲ್ಲಿ ಉತ್ತಮ, ಪುರುಷೋತ್ತಮ, ಅಲ್ಲಿ ಮತ್ತೆ ಸಪ್ತಮಿ ತತ್ಪುರುಷ. ಗೊತ್ತಾಯ್ತಲ್ಲ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸದ್ದು ಏನ್ ಹೇಳ್ತಾರೆ? ಏನ್ ಹೇಳಿದ್ರು ನೋಡ್ರಿ, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ. ಉತ್ತರ ಪದದ ಅರ್ಥ ಯಾಕೆ ಪ್ರಧಾನ ಆಯಿತು ನೋಡಿ. ಇಲ್ಲಿ ಕಾಲಿನ ಅನ್ನುವಂಥ ಪದ ಪೂರ್ವ ಪದದಲ್ಲಿ ಇದೆ.
ಉತ್ತರ ಪದದಲ್ಲಿ ಬಳೆ ಅಂತ ಇದೆ. ಈ ಅರ್ಥವೇ ಪ್ರಧಾನವಾಗಿರುತ್ತದೆ. ಇಲ್ಲಿ ಕಾಲಿನ ಅಂತಂದಾಗ ಇನ್ನೂ ಒಂದೇನೋ ಒಂದು ಪದ ಇರಬಹುದಲ್ಲ ಅನ್ನುವಂತ ಒಂದು ಪ್ರಶ್ನಾರ್ಥಕ ಮೂಡುತ್ತೆ. ಹೌದಾ? ಹಾಗಾಗಿ ಕಾಲಿನ ಬಳೆ ಅನ್ನುವಂಥ ಪದಕ್ಕೆ ಇಲ್ಲಿ ಅಂದ್ರೆ ಉತ್ತರ ಪದಕ್ಕೆ ಹೆಚ್ಚು ಮಹತ್ವ ಬಂತು. ಹಾಗಾಗಿ ಉತ್ತರ ಪದ ಪ್ರಧಾನ ಅಂತ ಹೇಳ್ತಾರೆ ತತ್ಪುರುಷ ಸಮಾಸ. ಇನ್ನು ಮುಂದಿದ್ದು ಎರಡನೇದು ಕರ್ಮಧಾರೆಯ ಸಮಾಸ. ಸ್ವಲ್ಪ ವಿಶೇಷವಾದಂತ ಒಂದು ಸಮಾಸ, ದೀರ್ಘವಾಗಿರುವಂತ ಸಮಾಸ. ಇದನ್ನ ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇದರ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಪೂರ್ವೋತ್ತರ ಪದಗಳು, ಪೂರ್ವ ಮತ್ತು ಉತ್ತರದಲ್ಲಿರುವ ಪದಗಳು ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎನ್ನುವರು. ಇದರಲ್ಲೂ ಕೂಡ ಉತ್ತರ ಪದ ಪ್ರಧಾನವಾಗಿರುತ್ತದೆ. ಕೆಲವೊಂದಿಷ್ಟು ಉದಾಹರಣೆ ನೋಡ್ರಿ. ಇಲ್ಲಿ ಹಿರಿದು ಮರ, ಹೆಮ್ಮರ. ಏನ್ ಕೇಳ್ಯಾರ ಅವ್ರಿ ಇಲ್ಲಿ? ವಿಶೇಷಣ ವಿಶೇಷ್ಯ ಸಂಬಂಧದಿಂದ. ಹಿರಿದು ಇದೇನು? ವಿಶೇಷಣ. ಇದು ವಿಶೇಷ್ಯ. ಹೌದಾ? ಹಿರಿದು ಮರ, ಹೆಮ್ಮರ. ಮುಂದಿಂದು ಬಿಳಿಯ ಮುಗಿಲು, ಬೆಳ್ಮುಗಿಲು. ಬಿಳಿಯ ಮುಗಿಲು, ಬೆಳ್ಮುಗಿಲು. ಹಿರಿದು ಬಾಗಿಲು, ಹೆಬ್ಬಾಗಿಲು. ಇಲ್ಲಿ ನೋಡ್ರಿ, ಮೂರು ಪದಗಳಲ್ಲಿ, ಪೂರ್ವ ಪದಗಳಲ್ಲಿ ಏನಿದೆ ಅಂದ್ರೆ ವಿಶೇಷಣ ಇದೆ. ಮೇಲಿನ ಉದಾಹರಣೆಗಳಲ್ಲಿ ಹಿರಿದು ಮತ್ತು ಬಿಳಿಯ ಇವೆರಡು ವಿಶೇಷಣ ಪದಗಳಾಗಿವೆ. ಮರ, ಮುಗಿಲು, ಬಾಗಿಲು ವಿಶೇಷಗಳಾಗಿವೆ. ಇಲ್ಲಿ ನೋಡ್ರಿ, ಸುದೀರ್ಘವಾದ ಕೆಲವೊಂದಿಷ್ಟು ಉದಾಹರಣೆಗಳು. ಮೇಲಿನ ನೀಲವಾದ ಉತ್ಪಲ, ನೀಲೋತ್ಪಲ, ನೀಲವಾದ ಉತ್ಪಲ. ಶ್ವೇತವಾದ ವಸ್ತ್ರ, ಶ್ವೇತವಸ್ತ್ರ. ಹೌದಾ? ಬೃಹತ್ತಾದ ವೃಕ್ಷ, ಬೃಹದ್ ವೃಕ್ಷ. ಬೃಹತ್ ಅಂದ್ರೆ ದೊಡ್ಡ, ವೃಕ್ಷ ಗಿಡ. ನೀಲವಾದ ಶರದಿ, ನೀಲ, ನೀಲವಾದ ಸಮುದ್ರ. ನೋಡಿ, ಶ್ವೇತವಾದ ವರ್ಣ, ಶ್ವೇತವರ್ಣ. ಶ್ವೇತ ಅಂದ್ರೆ ಏನು? ಬಿಳಿದು. ಮತ್ತವಾದ ವಾತಾವರಣ, ವಾರಣ, ಮತ್ತವಾದ ವಾತಾವರಣ, ಮತ್ತಿನಿಂದ ಕೂಡಿದಂತ ಆನೆ, ಮದ್ದಾನೆ. ಪೀತವಾದ ವಸ್ತ್ರ, ಪೀತವಸ್ತ್ರ. ಪೀತವಾದ ಅಂಬರ, ಪೀತಾಂಬರ. ದಿವ್ಯವಾದ ಪ್ರಕಾಶ, ದಿವ್ಯ ಪ್ರಕಾಶ. ಈ ಮೇಲಿನ ಕನ್ನಡ ಮತ್ತು ಸಂಸ್ಕೃತ ಪದಗಳಲ್ಲಿ ಪೂರ್ವ ಪದಗಳು ವಿಶೇಷಣಗಳಾಗಿದ್ದು ಉತ್ತರ ಪದಗಳು ವಿಶೇಷ್ಯಗಳಾಗಿ ಇವೆ. ಅಂದ್ರೆ ವಿಶೇಷಣ ಮತ್ತು ವಿಶೇಷ್ಯ ಪದಗಳು ಸೇರಿ ಕರ್ಮಧಾರೆ ಸಮಾಸ ಆಗಿದೆ. ಹೌದಾ? ಕರ್ಮಧಾರೆ ಸಮಾಸದಲ್ಲಿ ಉಪಮಾನ, ಉಪಮೇಯ ಭಾವ ಸಂಬಂಧದಿಂದಲೂ ಪೂರ್ವೋತ್ತರ ಪದಗಳು ಇರುತ್ತವೆ. ಉದಾಹರಣೆಗಾಗಿ ನೋಡ್ರಿ, ಉಪಮಾನ ತಾವರೆಯಂತೆ ಕಣ್ಣು. ಯಾವ್ದಕ್ಕೆ ಉಪಮಾನ ಅಂತಂತೀವಿ ನಾವು? ಈ ಕಣ್ಣನ್ನ ನಾವು ಯಾವುದಕ್ಕೆ ಹೋಲಿಸಲಾಗಿದೆ? ತಾವರೆಗೆ ಹೋಲಿಸಲಾಗಿದೆ. ಅದಕ್ಕಾಗಿ ಇದಕ್ಕೆ ಉಪಮಾನ. ಉಪಮಾನ ಪೂರ್ವ ಪದ ಕರ್ಮಧಾರೆಯ ಸಮಾಸ. ಪುಂಡರೀಕದಂತೆ ಅಕ್ಷಗಳು, ಪುಂಡರೀಕಾಕ್ಷಗಳು. ಇಲ್ಲೂ ಕೂಡ ಉಪಮಾನ ಇದೆ. ಅಡಿಗಳು ತಾವರೆಯಂತೆ. ನೋಡ್ರಿ, ಉಪಮಾನ ಉತ್ತರ ಪದದಲ್ಲಿ ಇರುವುದುಂಟು. ಕೆಲವೊಂದು ಸಾರಿ ಉಪಮಾನ ಪದ ಇಲ್ಲಿ ತಾವರೆ ಪೂರ್ವ ಪದದಲ್ಲಿ ಬಂತು, ಆದ್ರೆ ಇಲ್ಲಿ ಉತ್ತರ ಪದದಲ್ಲಿ ಇದೆ. ಅಡಿಗಳು ತಾವರೆಯಂತೆ ಅಡಿದಾವರೆ. ಹೌದಾ? ಮುಖವು ಕಮಲದಂತೆ. ಇಲ್ಲಿ ಉಪಮಾನ ಪದ ಇದೆ, ಮುಖ ಕಮಲ. ಪಾದಗಳು ಕಮಲಗಳಂತೆ. ಇಲ್ಲೂ ಕೂಡ ಉಪಮಾನ ಇದೆ, ಪಾದ ಕಮಲ. ಕರವು ಕಮಲದಂತೆ, ಕರಕಮಲ. ಅಂದ್ರೆ
ಪೂರ್ವೋತ್ತರ ಪದಗಳು ಉಪಮಾನ ಉಪಮೇಯ ಭಾವ ಸಂಬಂಧದಿಂದ. ಕಳೆದ ಬಾರಿ ನಾವು ಏನ್ ನೋಡ್ಕೊಂಡ್ರಿ, ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುತ್ತದೆ. ಇಲ್ಲಿ ಉಪಮಾನ ಮತ್ತು ಉಪಮೇಯ ಭಾವ ಸಂಬಂಧದಿಂದ ಕೂಡಿ ಆಗುವಂತ ಸಮಾಸ ಕರ್ಮಧಾರೆಯ ಸಮಾಸ. ಇನ್ನು ಕರ್ಮಧಾರೆಯ ಸಮಾಸ ಕೆಲವೊಂದು ಕಡೆ ಅವಧಾರಣೆ ಅಂದ್ರೆ ನಿರ್ಧರಿಸಿ ಹೇಳುವ ಪದದ ಅರ್ಥ. ಎ ಎಂಬ ಸ್ವರವು ಅಂತ್ಯದಲ್ಲಿ ಉಳ್ಳ ಪದವು ಪೂರ್ವ ಪದವಾಗಿ ಸಮಾಸವಾಗುವುದುಂಟು. ಯಾವುದು ನೋಡೋಣ, ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಫಲವೇ ಏ ಅದೇ ಇದು ಅಂತ ಹೇಳ್ತೀವಲ್ಲ, ನೋಡ್ರಿ ಇಲ್ಲಿ ಏನ್ ಹೇಳ್ಯಾರ, ಎ ಅನ್ನುವಂತ ಒಂದು ಸ್ವರ ಬರುತ್ತೆ. ಇಲ್ಲಿ ಎಲ್ಲ ಕಡೆನೂ ನಾವು ನೋಡ್ತೀವಿ ಫಲವೇ ಆಹಾರ. ಇಲ್ಲಿ ಯಾವ ಸ್ವರ ಬಂದಿದೆ, ಎ ಸ್ವರ ಬಂದಿದೆ, ಫಲಾಹಾರ. ನಖವೇ ಆಯುಧ, ನಖ ಅಂದ್ರೆ ಏನು, ಉಗುರು, ನಖವೇ ಆಯುಧ. ಇಲ್ಲಿ ವಿಶ್ವವೇ ರಂಗಭೂಮಿ, ವಿಶ್ವರಂಗಭೂಮಿ. ಸುಖವೇ ಜೀವನ, ಸುಖ ಜೀವನ. ವಾತವೇ ಆಹಾರ, ವಾತಾಹಾರ. ಅರ್ಥ ಆಗಿರ್ಬಹುದು ಮಕ್ಕಳೇ ತಮಗೆ. ಅವಧಾರಣೆ ಅಂದ್ರೆ ಅದೇ ಇದು ಅಂತ ಹೇಳ್ತೀವಲ್ಲ, ಫಲವೇ ಆಹಾರ, ನಖವೇ ಆಯುಧ, ವಿಶ್ವವೇ ರಂಗಭೂಮಿ, ಸುಖವೇ ಜೀವನ, ವಾತವೇ ಆಹಾರ. ಒಂದ್ಸಾರಿ ಉದಾಹರಣೆ ನೋಡಿದ್ರೆ ಅರ್ಥ ಆಗುತ್ತೆ. ಅಂದ್ರೆ ಅವಧಾರಣೆ ನಿರ್ಧರಿಸಿ ಹೇಳುವ ಅರ್ಥದ ಸ್ವರ ಎ ಸ್ವರ ಅಂತ್ಯದಲ್ಲಿ ಇದ್ದರೆ. ಇನ್ನು ಕೆಲವು ಕಡೆ ಸಂಭಾವನೆ ಮಾಡಿದಾಗ ಅಥವಾ ಊಹೆ ಮಾಡಿದಾಗ ಇಂಥ ಹೆಸರಿದೆ ಅಂತ ಹೇಳಿ ನಾವು ಊಹೆ ಮಾಡ್ತೀವಿ, ಅದು ಅವಾಗಲೂ ಕೂಡ ಕರ್ಮಧಾರೆಯ ಸಮಾಸ ಆಗುತ್ತೆ. ಸಂಭಾವನಾ ಪೂರ್ವಪದ ಕರ್ಮಧಾರೆಯ ಸಮಾಸ ಎನಿಸುತ್ತವೆ. ಇದಕ್ಕೆ ಉದಾಹರಣೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಕಾವೇರಿ ನದಿ ಎನ್ನುವಂತ ನದಿ ಹೆಸರು ಕಾವೇರಿ ನದಿ, ಹೌದಾ. ಕಾವೇರಿ ಎಂಬ ನದಿ ಅಂತ ಹೇಳ್ತೇವೆ ನಾವು. ಕಾವೇರಿ ಎಂಬ ನದಿ. ನಳನೆಂಬ ರಾಜ, ನಳನೆಂಬ ರಾಜ. ಸ್ತ್ರೀ ಎಂಬ ದೇವತೆ, ಭೂಮಿ ಎಂಬ ಮಾತೆ, ವಿಂಧ್ಯವೆಂಬ ಪರ್ವತ. ಕಾವೇರಿ ಎಂಬ ನದಿ, ನಳನೆಂಬ ರಾಜ. ಇಲ್ಲಿ ಏನ್ ಹೇಳಿದ್ದಾರೆ ಅವರು, ಸಂಭಾವನೆ ಮಾಡಿದಾಗ, ಊಹೆ ಮಾಡಿದಾಗ ಅಥವಾ ಇಂಥ ಹೆಸರಿದೆ ಎಂದು ಊಹೆ ಮಾಡಿ. ನದಿ ಹೆಸರು ಏನು, ಕಾವೇರಿ. ರಾಜನ ಹೆಸರೇನು, ನಳನೆಂಬ ರಾಜ. ದೇವತೆ, ಸ್ತ್ರೀಗೆ ದೇವತೆ. ಭೂಮಾತೆ, ವಿಂಧ್ಯ ಪರ್ವತ. ಪರ್ವತದ ಹೆಸರೇನು, ವಿಂಧ್ಯ, ವಿಂಧ್ಯವೆಂಬ ಪರ್ವತ. ಅಲ್ಲಿ ಕರ್ಮಧಾರೆಯ ಸಮಾಸ ಆಯಿತು. ಇನ್ನು ಮುಂದಿನ ಸಮಾಸ ಅಂಶಿ ಸಮಾಸ. ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಮತ್ತು ಅಂಶೀಭಾವದಿಂದ ಸೇರಿದ್ದರೆ ಅದನ್ನ ಅಂಶಿ ಸಮಾಸ ಎನ್ನುತ್ತೇವೆ. ಅಂಶ ಭಾಗ ಅಂತ ಅರ್ಥ. ಅಂಶ ಅಂದ್ರೆ ಭಾಗ ಅಂತ. ಇಲ್ಲಿ ಸಮಾಸವು ಪೂರ್ವೋತ್ತರ ಪದಗಳ ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಆಗುವುದು. ಪೂರ್ವ ಪದದ ಅರ್ಥವು ಇಲ್ಲಿ ಪ್ರಧಾನವಾಗಿರುತ್ತದೆ. ಇದುವರೆಗೆ ಏನ್ ನೋಡಿದೀವಿ ನಾವು, ಉತ್ತರ ಪದ ಅರ್ಥ ಪ್ರಧಾನವಾಗಿರುವುದನ್ನು ನೋಡಿದ್ವಿ. ಇಲ್ಲಿ ಪೂರ್ವ ಪದ ಅರ್ಥ ಪ್ರಧಾನವಾಗಿರುತ್ತದೆ. ಇಲ್ಲಿ ನೋಡ್ರಿ, ನಾವು ಉದಾಹರಣೆ ನೋಡಿದಾಗ ಒಂದು ಮುಖ್ಯವಾಗಿ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ನಾಲಿಗೆ ಅನ್ನೋದು ಒಂದು ಭಾಗ, ಅದರ ಇನ್ನೊಂದು ಭಾಗ ಏನು, ತುದಿ. ಅಂಶ ಮತ್ತು ಅಂಶಿ, ಭಾಗ ಮತ್ತು ಅದರ ಇನ್ನೊಂದು ಭಾಗ ಅಂಶಿ ಅಂತಂತೀವಿ ನಾವು. ನಾಲಿಗೆ ಅನ್ನುವಂಥದ್ದು ದೇಹದ ಒಂದು ಭಾಗ. ಆ ನಾಲಿಗೆ ಭಾಗ ಇನ್ನೊಂದು ಯಾವುದು, ತುದಿ. ಅದಕ್ಕೆ ನಾವು ಏನಂತ ಹೇಳಿದ್ವಿ ಇಲ್ಲಿ, ಅಂಶಾಂಶಿ ಭಾವ ಸಂಬಂಧದಿಂದ ಅಂತ ಹೇಳಿ, ಹೌದಾ. ನಾಲಿಗೆ ತುದಿ, ತುದಿ ನಾಲಿಗೆ. ನೋಡ್ರಿ, ಪೂರ್ವ ಪದ ಮತ್ತು ಉತ್ತರ ಪದ ಬದಲಾವಣೆ ಆಗ್ತಾವ. ಇಲ್ಲಿ ನಾಲಿಗೆ ಅನ್ನೋದು ಪೂರ್ವ ಪದದಲ್ಲಿ ಬಂದಿದೆ, ಆದ್ರೆ ವಿಗ್ರಹ ವಾಕ್ಯ ಮಾಡಿದಾಗ ತುದಿ ನಾಲಿಗೆ, ನಾಲಿಗೆ ಅನ್ನೋದು ಕೊನೆಗೆ ಬಂತು, ಹೌದಾ. ಈ ಅಂಶಿ ಸಮಾಸದ ವಿಶೇಷತೆ ಇದು. ಇದನ್ನ ಸ್ವಲ್ಪ ಗಮನದಲ್ಲಿಡಿ. ತುಟಿಯ ಕೆಳಗೆ ಕೆಳದುಟಿ.
ಮೈಯ ಒಳಗೆ ಒಳಮೈ. ಹೌದಾ? ಮೇಲಿನ ಉದಾಹರಣೆಯಲ್ಲಿ ನಾಲಿಗೆಯ ಒಂದು ಭಾಗವನ್ನು ಉಲ್ಲೇಖಿಸಲಾಗಿದೆ. ಹಾಗೆ ಇನ್ನೊಂದು ಉದಾಹರಣೆಯಲ್ಲಿ ತುಟಿಯ ಭಾಗವನ್ನು ಹೇಳಲಾಗಿದೆ. ಇಲ್ಲಿ ತುದಿ ಕೆಳಗೆ ಎಂಬುದು ಅಂಶಗಳಾದರೆ ನಾಲಿಗೆ ತುಟಿ ಅಂಶಿಗಳಾಗಿವೆ. ಅಂದ್ರೆ ಇಲ್ಲಿ ಅಂಶ ಅಂಶಿ ಭಾವ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ನಾವು ಏನಂತ ಹೇಳ್ತೀವಿ? ಅಂಶಿ ಸಮಾಸ ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ತಲೆಯ ಮುಂದು ಮುಂದೆಲೆ, ರಾತ್ರಿಯ ನಡು ನಡುರಾತ್ರಿ, ಕಾಲಿನ ಅಡಿ ಅಂಗಾಲು, ನಾಲಿಗೆಯ ತುದಿ ತುದಿ ನಾಲಿಗೆ, ತಲೆಯ ಹಿಂದು ಹಿಂದೆಲೆ, ಗೋಡೆಯ ನಡುವೆ ನಡುಗೋಡೆ, ಕಾರಿನ ಮುಂದು ಮುಂಗಾರು, ಬಾಗಿಲ ಹಿಂದೆ ಹಿಂಬಾಗಿಲು, ಅಡವಿಯ ನಡು ನಟ್ಟಡವಿ, ಬಾಗಿಲ ಮುಂದು ಮುಂಬಾಗಿಲು. ಇಲ್ಲಿ ನೋಡ್ರಿ ಅಂಶ ಅಂಶಿ. ತಲೆ ರಾತ್ರಿ, ಕಾಲು ನಾಲಿಗೆ, ತಲೆ ಗೋಡೆ, ಕಾರಿನ, ಬಾಗಿಲ ಅಡವಿ ಬಾಗಿಲ, ಇವೆಲ್ಲ ಅಂಶ ಅಂಶಿ. ಅಂದ್ರೆ ತಲೆಯ ಮುಂದೆ ಹಿಂದೆ ಅಂತ ಬರುತ್ತಲ್ಲ, ತಲೆಯ ಮುಂದೆ, ಇವೆಲ್ಲ ಅಂಶಿಗಳು. ಅಂಶಾಂಶಿ ಭಾವ ಸಂಬಂಧದಿಂದ ಕೂಡಿ ಆಗಿರುವ ಸಮಾಸಕ್ಕೆ ನಾವು ಅಂಶಿ ಸಮಾಸ ಅಂತಾನು ಹೇಳ್ತೀವಿ. ಇನ್ನೊಂದು ಕಡೆ ಅವ್ಯಯಿ ಭಾವ ಸಮಾಸ ಅಂತಾನು ಕೂಡ ಹೇಳ್ತಾರೆ. ಸರಿನಾ? ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಪೂರ್ವೋತ್ತರ ಪದಗಳು ಹಿಂದೆ ಮುಂದೆ ಆಗುತ್ತವೆ. ತಲೆ ಅನ್ನೋದು ಕೊನೆಗೆ ಬಂತು, ಮುಂದೆಲೆ. ಇದನ್ನ ನಾವು ಗಮನದಲ್ಲಿ ಇಡಬೇಕು. ಇನ್ನ ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾಸೂಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿಯಾಗುವ ಸಮಾಸವೇ ದ್ವಿಗು ಸಮಾಸ. ಉದಾಹರಣೆ, ಒಂದು ಕಟ್ಟು ಹೋಗಿ ಸಂಖ್ಯಾವಾಚಿ ಆಗಿರುತ್ತೆ. ಪೂರ್ವ ಪದ ಏನು? 1, 2, 3, 100 ಈ ರೀತಿ ಸಂಖ್ಯಾವಾಚಿ ಆಗಿರುತ್ತದೆ. ದ್ವಿಗು ಸಮಾಸದ ವಿಶೇಷತೆ ಏನಂದ್ರೆ ಪೂರ್ವ ಪದ ಸಂಖ್ಯಾವಾಚಿ ಆಗಿರುತ್ತೆ, ಉತ್ತರ ಪದದ ನಾಮಪದದೊಡನೆ ಸೇರಿ ಸಮಾಸ ಆದಾಗ ಅದಕ್ಕೆ ನಾವು ಏನಂತೀವಿ? ದ್ವಿಗು ಸಮಾಸ ಅಂತ ಹೇಳ್ತೀವಿ. ಇಲ್ಲಿ ಇನ್ನಷ್ಟು ಉದಾಹರಣೆ ನೋಡ. ಒಂದು ಕಟ್ಟು ಒಗ್ಗಟ್ಟು, 2 ಮಡಿ ಇಮ್ಮಡಿ, 4 ಮಡಿ 4 ಅಡಿ. ಇಲ್ಲಿ 4 ಮಡಿ ಅಂತ ಆಗಲಿಲ್ಲ, 4 ಅಡಿ ಅಂತ ಆಯ್ತು. ಅಂದ್ರೆ ಸಂಧಿಯ ನಿಯಮ ಪ್ರಕಾರ ಮಕಾರಕ್ಕೆ ವಕಾರ ಆದೇಶವಾಗಿ ಬಂದಿದೆ. ಪ ಬ ಮ ಗಳಿಗೆ ವಕಾರ ಆದೇಶವಾಗುವುದುಂಟು. ನಾವು ಸಂಧಿ ಅಧ್ಯಯನ ಮಾಡಬೇಕಾದ್ರೆ ಅದನ್ನ ನೋಡ್ಕೊಂಡು. 5 ಮಡಿ ಐಮಡಿ, 2 ಬಾಳ್ ಇರ್ವಾಳ್, 3 ಗಾವುದ ಮೂಗಾವುದ, 1 ಕಣ್ಣು ಒಕ್ಕಣ್ಣು. ಸಂಸ್ಕೃತ ಪದಗಳು ಸೇರಿ ಸಮಾಸ. ಪಂಚಗಳಾದ ಇಂದ್ರಿಯಗಳು ಪಂಚೇಂದ್ರಿಯ, ಸಪ್ತಗಳಾದ ಅಂಗಗಳು ಸಪ್ತಾಂಗಗಳು, ಸಪ್ತಗಳಾದ ಋಷಿಗಳು ಸಪ್ತ ಋಷಿಗಳು, ದಶಗಳಾದ ಮುಖಗಳು ದಶಮುಖಗಳು, ಅಷ್ಟಾದಶಗಳಾದ ಪುರಾಣಗಳು ಅಷ್ಟಾದಶ ಪುರಾಣ ಅಂತ ಕೇಳಿರ್ಬೋದು ನೀವು. ಹೌದಾ? ಏಕವಾದ ಅಂಗ ಏಕಾಂಗ, ಇವು ಸಂಸ್ಕೃತ ಪದಗಳು. ಇನ್ನು ಮುಂದಿನ ಸಮಾಸ ದ್ವಂದ್ವ ಸಮಾಸ. 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲಾ ಪದಗಳ ಅರ್ಥಗಳೂ ಪ್ರಧಾನವಾಗಿದ್ದರೆ ಆ ಸಮಾಸಕ್ಕೆ ದ್ವಂದ್ವ ಸಮಾಸ ಎಂದು ಹೆಸರು. ಇದುವರೆಗೆ ನಾವು ಏನ್ ನೋಡಿದ್ದೀವಿ? ಪೂರ್ವ ಪದ ಆದ್ರೂ ಮುಖ್ಯವಾಗಿರ್ಬೇಕು, ಉತ್ತರ ಪದ ಆದ್ರೂ ಮುಖ್ಯವಾಗಿರ್ಬೇಕು ಅಥವಾ ಪ್ರಧಾನವಾಗಿರ್ಬೇಕು ಅಂತ ನೋಡಿದ್ವಿ. ಆದ್ರೆ ಇಲ್ಲಿ 2 ಪದಗಳು, 2 ಅಥವಾ ಅನೇಕ ನಾಮಪದಗಳ ಸೇರಿ ಆಗುವ ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಅಂತೀವಿ. ಅದರ ಜೊತೆಗೆ ಎಲ್ಲಾ ಪದಗಳು ಕೂಡ ಪ್ರಧಾನವಾಗಿರುತ್ತವೆ. ಗಿಡ ಮರ, ಗಿಡವು ಮತ್ತೆ ಮರವು, ಗಿಡವು ಮರವು ಸೇರಿ ಗಿಡ ಮರ ಅಂತ ಆಯ್ತು.
ಕಸವು ಕಡ್ಡಿಯು. ಇದು ಮೊದಲೇ ಪೂರ್ವ ಪದನೂ ಪ್ರಧಾನ, ಉತ್ತರ ಪದನೂ ಪ್ರಧಾನ. ಕಸ ಕಡ್ಡಿ ಅಂತ ಆಯ್ತು. ರಾಮನೂ ಲಕ್ಷ್ಮಣನು, ರಾಮ ಲಕ್ಷ್ಮಣರು. ಇನ್ನೊಂದಿಷ್ಟು ಉದಾಹರಣೆ ನೋಡೋಣ. ಕೆರೆಯು ಕಟ್ಟೆಯು ಬಾವಿಯು. ಕೆರೆ ಕಟ್ಟೆ ಬಾವಿ ಅಥವಾ ಕೆರೆ ಕಟ್ಟೆ ಬಾವಿಗಳು ಅಂತಲೂ ಹೇಳ್ಬೋದು. ಗಿಡವು ಮರವು ಬಳ್ಳಿಯು ಪೊದೆಯು. ಗಿಡ ಮರ ಬಳ್ಳಿ ಪೊದೆ ಅಥವಾ ಗಿಡ ಮರ ಬಳ್ಳಿ ಪೊದೆಗಳು. ಆನೆಯು ಕುದುರೆಯು ಒಂಟೆಯು. ಆನೆ ಕುದುರೆ ಒಂಟೆ ಅಥವಾ ಒಂಟೆಗಳು. ಆನೆ ಕುದುರೆ ಒಂಟೆಗಳು ಅಂತಲೂ ಹೇಳ್ಬೋದು. ಗುಡುಗು ಸಿಡಿಲು ಮಿಂಚು. ಗುಡುಗು ಸಿಡಿಲು ಮಿಂಚು. ನಾವು ಅಂತೀವಲ್ಲ, ಗುಡುಗು ಸಿಡಿಲು ಮಿಂಚು ಎಲ್ಲ ಸೇರಿನೇ ಮಳೆ ಬಂತು ಅಂತ ಹೇಳ್ತೀವಿ ನಾವು, ಹೌದಾ? ಗುಡುಗು ಸಿಡಿಲು ಮಿಂಚು. ಇನ್ನು ಸಂಸ್ಕೃತ ಪದಗಳಲ್ಲಿ ಕೆಲವೊಂದಿಷ್ಟು ಉದಾಹರಣೆ ನೋಡೋಣ. ಗಿರಿಯು ವನವು ದುರ್ಗವು. ಗಿರಿ ವನ ದುರ್ಗ, ದುರ್ಗಗಳು. ಸೂರ್ಯನು ಚಂದ್ರನು ನಕ್ಷತ್ರವು. ಸೂರ್ಯಚಂದ್ರ ನಕ್ಷತ್ರ ಅಥವಾ ಸೂರ್ಯಚಂದ್ರ ನಕ್ಷತ್ರಗಳು. ಕರಿಯು ತುರಗವು ರಥವು. ಕರಿ ತುರಗ ರಥ ಅಥವಾ ಕರಿ ತುರಗ ರಥಗಳು. ಗೊತ್ತಾಯ್ತಲ್ಲ? ಎಲ್ಲಾ ಪದಗಳು ಪ್ರಧಾನವಾಗಿರುತ್ತವೆ. ಅಂದ್ರೆ ಗುಡುಗು, ಇಲ್ಲಿ ನೋಡ್ರಿ, ಗುಡುಗು ಅನ್ನುವಂಥ ಪದನು ಪ್ರಧಾನ, ಸಿಡಿಲು ಅಂತ ಪ್ರಧಾನ, ಮಿಂಚು ಅಂದ್ರೆ ಇದೇ ನಿರ್ದಿಷ್ಟವಾಗಿ ಉತ್ತರ ಪದನೇ ಪ್ರಧಾನ, ಪೂರ್ವ ಪದನೇ ಪ್ರಧಾನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಪದಗಳು ಕೂಡ ಪ್ರಧಾನವಾಗಿರುತ್ತವೆ. ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಆಗುವ ಸಮಾಸ ದ್ವಂದ್ವ ಸಮಾಸ. ಮುಂದಿನ ನೋಡ್ರಿ, ಬಹುರ್ವಿ ಸಮಾಸ. ಬೇರೊಂದು ಪದದ ಪ್ರಧಾನವಾಗಿರುವ ಸಮಾಸ ಅಂತ ಹೇಳ್ತೀವಿ ನಾವು. ಎರಡು ಅಥವಾ ಅನೇಕ ನಾಮಪದಗಳು. ಇಲ್ಲಿ ನಾವು ದ್ವಂದ್ವ ಸಮಾಸದಲ್ಲಿ ಏನಿದ್ದೀವಿ, ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲಾ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಅದು ದ್ವಂದ್ವ ಸಮಾಸ ಅಂತ ಅಂದ್ಕೊಂಡಿವಿ ನಾವು. ಈಗ ಇಲ್ಲಿ ಏನಿದೆ ಅಂತಂದ್ರೆ, ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು, ಅಲ್ಲಿ ಎಲ್ಲಾ ಪದಗಳ ಅರ್ಥವು ಪ್ರಧಾನವಾಗಿದ್ದು ಇಲ್ಲಿ ಬೇರೊಂದು ಪದದ ಅರ್ಥ, ಹೌದಾ? ಇಲ್ಲಿ ನೋಡ್ರಿ, ಕೆಂಪಾದ ಕಣ್ಣು ಉಳ್ಳವ, ಕೆಂಗಣ್ಣು. ಸಾಮಾನ್ಯವಾಗಿ ದುರ್ಯೋಧನಿಗೆ ಕೆಂಗಣ್ಣು ಅಂತ ಹೇಳ್ತಾರೆ. ಕೆಂಗಣ್ಣ ಅಂದ್ರೆ ಸರಿ, ಅವನ ಕಣ್ಣುಗಳು ಯಾವಾಗ್ಲೂ ಕೋಪದಿಂದ ಕೂಡಿರ್ತಿದ್ದು, ಅದಕ್ಕೆ ಕೆಂಗಣ್ಣ. ಚಕ್ರವನ್ನು ಪಾಣಿಯಲ್ಲಿ ಉಳ್ಳವನು. ಪಾಣಿ ಅಂದ್ರೆ ಕೈ, ಕೈಯಲ್ಲಿ ಚಕ್ರ ಉಳ್ಳವನು ವಿಷ್ಣು. ಕರಿಯನ್ನು ಮುಖವಾಗಿ ಉಳ್ಳವನು. ಕರಿ ಅಂದ್ರೆ ಆನೆ, ಆನೆಯನ್ನ ಮುಖವನ್ನು ಉಳ್ಳವನು ಕರಿಮುಖ ಅಂದ್ರೆ ಗಜಾನನ. ಮೂರು ಕಣ್ಣು ಉಳ್ಳವ ಮುಕ್ಕಣ್ಣ. ಇಲ್ಲಿ ನೋಡ್ರಿ, 3, 4 ಈ ರೀತಿ ಸಂಖ್ಯಾವಾಚಕ ಪದವಿದ್ದರೂ ಇವು ಸಮಾಸಕ್ಕೆ ಉದಾಹರಣೆ ಆಗುವುದಿಲ್ಲ. ಏಕೆಂದ್ರೆ ಈ ಪದಕ್ಕೆ ವಿಶೇಷವಾದ ಅರ್ಥವಿದೆ. 3 ಕಣ್ಣು ನೋಡ್ರಿ, 4 ಮೊಗ ಉಳ್ಳವ ನಾಲ್ಮೊಗ ಬ್ರಹ್ಮ. ಕೆಂಪು ಕಣ್ಣು ಉಳ್ಳವ ಕೆಂಗಣ್ಣ. ಡೊಂಕು ಕಾಲು ಉಳ್ಳವ ಡೊಂಕುಗಾಲು. ಕಡುಚಾದ ಚಾಗ ಮಾಡುವನು ಕಡುಚಾಗಿ. ಹಣೆಯಲ್ಲಿ ಕಣ್ಣು ಉಳ್ಳವ ಹಣೆಗಣ್ಣ. ಹಣೆಗಣ್ಣ ಯಾರು? ಶಿವ. ಕಿಚ್ಚಿನಲ್ಲಿ ಕಣ್ಣು ಅವಂಗೋ, ಕಿಚ್ಚು ಕಣ್ಣಿನಲ್ಲಿ ಅವಂಗೋ ಕಿಚ್ಚುಗಣ್ಣು. ಇಲ್ಲಿ ನೋಡ್ರಿ ಮತ್ತೆ ಸಂಸ್ಕೃತ ಪದಗಳು. ಚಕ್ರವು ಪಾಣಿಯಲ್ಲಿ ಅವಂಗೋ ಚಕ್ರಪಾಣಿ. ಫಾಲದಲ್ಲಿ ನೇತ್ರ ಉಳ್ಳವನು. ಫಾಲ ಅಂದ್ರೆ ಹಣೆ, ಹಣೆಯಲ್ಲಿ ಕಣ್ಣನ್ನ ಉಳ್ಳುವವನು ಫಾಲ ನೇತ್ರ ಶಿವ. ಕ್ರಿಯಾ ಸಮಾಸ. ಸಮಾಸದಲ್ಲಿ ಉತ್ತರ ಪದವು ಕ್ರಿಯಾಸೂಚಕವಾಗಿದ್ದರೆ ಅದು ಕ್ರಿಯಾ ಸಮಾಸವಾಗುತ್ತದೆ. ಉದಾಹರಣೆಗಾಗಿ ಮುದ್ದನ್ನು ಮಾಡು, ಮುದ್ದು ಮಾಡು. ಉತ್ತರ ಪದವು ಕ್ರಿಯಾಸೂಚಿಯಾಗಿದೆ ನೋಡಿ. ತೆರೆ, ಮಾಡು, ತಡವಿ. ಕಣ್ಣನ್ನು ತೆರೆ, ಕಣ್ದೆರೆ. ಮೈಯನ್ನು ತಡವಿ, ಮೈದಡವಿ. ಏನಿದಾವು ಉತ್ತರ ಪದದಲ್ಲಿ ಕ್ರಿಯಾಸೂಚಕವಾಗಿದ್ದರೆ. ಗಮಕ ಸಮಾಸ. ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದವು
ನಾಮಪದವಾಗಿದ್ದರೆ ಅದನ್ನು ಗಮಕ ಸಮಾಸ ಎನ್ನುವರು. ಇವನು ಮುದುಕ, ಈ ಮುದುಕ ಏನ್ರಿ ಇಲ್ಲಿ ಸರ್ವನಾಮ ಅಂತ ಹೇಳಿದ್ದಾರೆ. ಇವನು ಮುದುಕ ಇಲ್ಲಿ ಸರ್ವನಾಮ. ಅವು ಪ್ರಾಣಿಗಳು, ಇವೆಲ್ಲ ಇವು ಸರ್ವನಾಮ ಪದಗಳು. ಇನ್ನು ಮಾಡಿದುದು ಅಡಿಗೆ, ಉದು ಉತ್ ಪ್ರತ್ಯಯ ಹತ್ತದ, ಅದಕ್ಕೆ ನಾವು ಕೃದಂತಗಳು ಅಂತಂತೀವಿ. ಮಾಡಿದುದು ಅಡಿಗೆ, ಮಾಡಿದ ಅಡಿಗೆ. ಬಾಡಿದುದು ಹೂವು, ಬಾಡಿದ ಹೂವು. ಉಡುವುದು ದಾರ, ಉಡುದಾರ. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ಮತ್ತೆ ನಾವು ಇದಕ್ಕೆ ನೋಡೋಣಂತ. ಟೆಕ್ಸ್ಟ್ ಬುಕ್ನಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಸರಿಯಾಗಿ ನೋಡೋಣ. ಟೆಕ್ಸ್ಟ್ ಬುಕ್ಗೆ ಹೋಗೋಣ ನಾವು ಮತ್ತೆ. ಇವಾಗ ಟೆಕ್ಸ್ಟ್ ಬುಕ್ದಲ್ಲಿ ಯಾವ ರೀತಿ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಇನ್ನೊಂದ್ಸಾರಿ ನೋಡೋಣ. ಟೆಕ್ಸ್ಟ್ ಬುಕ್ ಉದಾಹರಣೆ ನೋಡಿದ್ರೆ ನಿಮ್ಗೆ ಇನ್ನೂ ಸುಲಭ ಅನ್ಸುತ್ತೆ. ನೋಡೋಣ. ನೋಡಿ, ಆಗ್ಲೇ ನೋಡ್ತೀವಿ ನಾವು ಭಾಷಾಭ್ಯಾಸದಲ್ಲಿ ಕಾಲ ಕಳೆಯುವುದು ಹೇಗೆ ಎಂಬುದೇ ಚಿಂತೆ. ಹೌದಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು? ಕಾಲ ಕಳೆ. ಹೌದಾ? ಇಲ್ಲಿ ನೋಡಿ, ಕಾಲ ಕಳೆ. ಹೌದಾ? ಅದೇ ರೀತಿ ನಾಯಿಗಳು ಜಲ್ಲು ಸುರಿಸುತ್ತಾ, ಜಲ್ಲು ಸುರಿಸು. ಇಲ್ಲಿ ನೋಡ್ರಿ, ಜೊಲ್ಲನ್ನು ಸುರಿಸು ಪೂರ್ವಪದ ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿದ್ದು ಕ್ರಿಯಾಪದವಾಗಿರುತ್ತದೆ. ಕೈಯನ್ನು ಹಿಡಿ, ಕೈ ಹಿಡಿ ಆಗ್ಲೇ ನಾವು ಅಧ್ಯಯನ ಮಾಡಿದೀವಿ. ಮೈಯನ್ನು ತೋರು, ಮೈದೋರು. ತಲೆಯನ್ನು ಎತ್ತು, ತಲೆ ಎತ್ತು. ಅಂದ್ರೆ ಕ್ರಿಯಾವಾಚಕವಾಗಿದ್ದರೆ ಅದಕ್ಕೆ ನಾವು ಏನಂತೀವಿ? ಕ್ರಿಯಾಪದ, ಕ್ರಿಯಾ ಸಮಾಸ ಅಂತ ಕರಿತೀವಿ. ಹೌದಾ? ಈಗ ಮುಂದಿನ ವಾಕ್ಯಗಳಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. ಮರ ಕುಟುಕ ಡಮಡಮ ಎಂದು ಬಡಿಯುತ್ತಿತ್ತು. ಕೊಕ್ಕರೆಗಳು ಮೀನುಗಳನ್ನು ಗುಳಕ್ಕನೆ ನುಂಗಿಬಿಟ್ಟವು. ಮೇಲಿನ ವಾಕ್ಯಗಳಲ್ಲಿ ಬಂದಿರುವ ಮರ ಕುಟುಕ ಮತ್ತೆ ಆ ಮರ ಕುಟುಕ ಮತ್ತೆ ಈ ಕೊಕ್ಕರೆ ಕ್ರಮವಾಗಿ ಅದು ಮರ ಕುಟುಕ, ಇದು ಕೊಕ್ಕರೆ ಅಂದ್ರೆ ಏನ್ರಿ? ಸರ್ವನಾಮ. ಪೂರ್ವಪದ ಸರ್ವನಾಮವಾಗಿದ್ದರೆ ಅದಕ್ಕೆ ನಾವು ಏನಂತೀವಿ? ಗಮಕ ಸಮಾಸ. ಗಮಕ ಸಮಾಸದ ಉದಾಹರಣೆಗಳು ಮತ್ತಷ್ಟು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಅದು ಮನೆ, ಆ ಮನೆ. ಹೌದಾ? ಅದು ಮನೆ, ಆ ಮನೆ. ಇಲ್ಲಿ ನೋಡಿ, ಅದು ಮನೆ, ಆ ಮನೆ. ಇದು ಪುಸ್ತಕ, ಈ ಪುಸ್ತಕ. ಉಡುವುದು ದಾರು, ಉಡುದಾರು. ಸೊಕ್ಕಿದುದು ಆನೆ, ಸೊಕ್ಕಾನೆ. ಹೌದಾ? ಆಗಲೇ ನಾವು ಈ ಉದಾಹರಣೆಗಳನ್ನ ನೋಡಿದ್ದೀವಿ. ಇನ್ನು ಕೆಳಗಡೆ ಕೊಟ್ಟಿರುವ ವಾಕ್ಯವನ್ನು ಸ್ವಲ್ಪ ನಾವು ಗಮನಿಸಿ ಓದಿದಾಗ ಗೊತ್ತಾಗುತ್ತೆ ಯಾವ ಸಂಧಿ ಅಂತೇಳಿ, ಯಾವ ಸಮಾಸ ಅಂತೇಳಿ ಗೊತ್ತಾಗುತ್ತೆ. ಮೈಸೂರು ಅರಮನೆ ನೋಡಲು ಕಣ್ಣಿಗೆ ಹಬ್ಬದಂತೆ. ಅರಮನೆ. ಅವನು ತಲೆನೋವಿನಿಂದಾಗಿ ಶಾಲೆಗೆ ಬರಲಾಗಲಿಲ್ಲ. ಎರಡು ವಾಕ್ಯಗಳನ್ನ ಗಮನಿಸಿ ನೋಡಿದಾಗ ಅರಮನೆ ತಲೆನೋವು ಪದಗಳನ್ನು ಕ್ರಮವಾಗಿ ಅರಸನ ಮನೆ ತಲೆಯಲ್ಲಿ ನೋವು ಎಂದು ಬಿಡಿಸಿ ಬರೆಯಬಹುದು. ನೋಡ್ರಿ, ಮನೆ ಯಾರ ಮನೆ? ಅರಸನ ಮನೆ. ಅಂದ್ರೆ ಇಲ್ಲಿ ಪೂರ್ವ ಪದ ಮತ್ತೆ ಉತ್ತರ ಪದ ಬೇರೆ ಬೇರೆ ಮಾಡ್ಕೊಂಡಾಗ ನಾವು ತಲೆಯಲ್ಲಿ ನೋವು ಅರಸನ ಮನೆ ಅಂತ ಆಯ್ತು. ಸಪ್ತಮಿ ವಿಭಕ್ತಿ ಪ್ರತ್ಯಯ ಬಂತು. ಅಲ್ಲಿ ಸಪ್ತಮಿ, ಇಲ್ಲಿ ಅರಸನ ಷಷ್ಠಿ. ಹೌದಾ? ಯಾವ್ದಾದ್ರು ನೋಡ್ರಿ ಇಲ್ಲಿ ಹೀಗೆ ಪೂರ್ವ ಪದವು ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳಲ್ಲಿ ಯಾವ್ದಾದ್ರು ಒಂದು ಬಂದು ಉತ್ತರ ಪದ ನಾಮಪದವಾಗಿದ್ದರೆ ತತ್ಪುರುಷ ಸಮಾಸವಾಗುತ್ತದೆ. ಹೌದಾ?
ಉತ್ತರ ಪದ ಅರ್ಥ ಪ್ರಧಾನವಾಗಿರ್ತದೆ. ಮುಂದಿನ ವಾಕ್ಯವನ್ನ ನೋಡಿ. ದೇವರ ಮನೆ, ಶರಗಳ ಶಯ್ಯ, ಕೈಯಲ್ಲಿ ನೋವು, ತೇರಿಗೆ ಮರ, ರಾಜರಿಂದ ಮನ್ನಣೆ. ಇನ್ನು ಮತ್ತೆ ಕೆಲವೊಂದಿಷ್ಟು ಪದಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಜಕಾನ್ ಪಕ್ಷಿಗಳು ಕನ್ನೈದಿಲೆ ಎಲೆ ಆಮೇಲೆ ಓಡುತ್ತಿದ್ದವು. ಬೆಳ್ಗೊಡೆಯ ಅಡಿಯಲ್ಲಿ ನಡೆದು ಬಂದ ರಾಜನವನು. ಇಲ್ಲಿ ಏನದಾವ? ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುವಂತ ಸಮಾಸ. ಅದು ಯಾವ ಸಮಾಸ? ಕರ್ಮಧಾರೆಯ ಸಮಾಸ. ಹೌದಾ? ಕೆಂಪಾದ ನೈದಿಲೆ ಕನ್ನೈದಿಲೆ, ಬಿಳಿದು ಕೊಡೆ ಬೆಳ್ಗೊಡೆ. ಹೌದಾ? ಅಂದ್ರೆ ಪೂರ್ವ ಪದದಲ್ಲಿ ಏನ್ ಬಂದವು? ವಿಶೇಷಣ ಮತ್ತೆ ವಿಶೇಷ. ಹಾಗೆ ಕೆಲವೊಂದಿಷ್ಟು ಉದಾಹರಣೆಗಳ ಮತ್ತೆ ಕೊಟ್ಟಿದ್ದಾರೆ ನೋಡ್ರಿ. ಕಡಿದು ಅಡವಿ ಕಟ್ಟಡವಿ, ಇನಿದು ಸರ ಇಂಚರ, ದೊಡ್ಡವರು ಮನುಷ್ಯ ದೊಡ್ಡವರು, ಹಿರಿದು ಬಾಗಿಲ ಹೆಬ್ಬಾಗಿಲ. ಇನ್ನ ಕೊಟ್ಟಿರುವ ವಾಕ್ಯಗಳನ್ನು ಕೆಳಗಿನ ಮತ್ತೆ ವಾಕ್ಯ ನೋಡೋಣ. ಬ್ರಹ್ಮನಿಗೆ ನಾಲ್ಮೊಗನೆಂದು ಹೆಸರಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಜನರು ಜಮಾಯಿಸಿದ್ದರು. ಪೂರ್ವ ಪದದಲ್ಲಿ ಸಂಖ್ಯಾವಾಚಕವಾಗಿದ್ದರೆ ಅದನ್ನು ನಾವು ಏನಂತೀವಿ? ದ್ವಿಗು ಸಮಾಸ ಅಂತ ಕರಿತೀವಿ. 2, 5, 5, 1 ಕಟ್ಟು ಒಗ್ಗಟ್ಟು, 2 ಮಡಿ ಇಮ್ಮಡಿ. ಇನ್ನು ನೋಡ್ರಿ, ಇಲ್ಲಿ ಈ ವಾಕ್ಯಗಳನ್ನ ಗಮನಿಸಿ. ಕೆರೆ ಕಟ್ಟೆಗಳು ನೀರಿಲ್ಲದೆ ಬತ್ತಿ ಹೋಗುತ್ತಿವೆ. ಕೃಷ್ಣಾರ್ಜುನರು ಇದ್ದ ಭೂಮಿಗೆ ನಡೆದರು. ಇಲ್ಲಿ ಕೆರೆ ಕಟ್ಟೆಗಳು ಮತ್ತೆ ಕೃಷ್ಣಾರ್ಜುನರು ಅನ್ನುವಂತ ಪದಗಳನ್ನ ಗಮನಿಸಿ ನೋಡಿದಾಗ, ಅವುಗಳನ್ನ ವಿಗ್ರಹ ಮಾಡಿದಾಗ ಅಂದ್ರೆ ಬಿಡಿಸಿ ಬರೆದಾಗ ಕೆರೆಯು ಕಟ್ಟೆಯು, ಕೆರೆ ಕಟ್ಟೆಗಳು. ಕೃಷ್ಣನು ಅರ್ಜುನನು, ಕೃಷ್ಣಾರ್ಜುನರು. ಅಂದ್ರೆ ಪೂರ್ವೋತ್ತರ ಪದಗಳು ನಾಮಪದವಾಗಿದ್ದು ಎರಡೂ ಪದಗಳು ಪ್ರಧಾನವಾಗಿದ್ದರೆ ಅದನ್ನ ದ್ವಂದ್ವ ಸಮಾಸ ಆಗುತ್ತದೆ ಅಂತ ತಿಳ್ಕೊಂಡಿವಿ. ನೋಡ್ರಿ, ಇಲ್ಲಿ ಗಿಡವು ಮರವು ಬಳ್ಳಿಯು, ತಂದೆಯು ತಾಯಿಯು, ಕಸವು ಕಡ್ಡಿಯು. ಆಗ್ಲೇ ಈ ಉದಾಹರಣೆಗಳನ್ನ ನೋಡಿದೀವಿ ನಾವು. ಶಿವನಿಗೆ ಮುಕ್ಕಣ್ಣನೆಂದು ಹೆಸರು, ಅವನನ್ನು ವಕ್ರದಂತನೆಂದು ಜರೆಯುವರು. ನೋಡ್ರಿ, ಇಲ್ಲಿ ಮುಕ್ಕಣ್ಣ ಮತ್ತು ವಕ್ರದಂತ ವಿಗ್ರಹ ಮಾಡಿದಾಗ 3 ಕಣ್ಣು ಉಳ್ಳವನು ಯಾವನೋ ಅವನು ಶಿವ, ವಕ್ರವಾದ ದಂತ ಉಳ್ಳವನು ಯಾವನೋ ಅವನು ವಕ್ರದಂತ, ನಂಜನ್ನು ಉಂಡವನು ಯಾವನೋ ಅವನು ನಂಜುಂಡ, ಹಾಲದಲ್ಲಿ ನೇತ್ರ ಉಳ್ಳವನು, ಹಾಲ ಅಂದ್ರೆ ಆಗ್ಲೇ ಹೇಳಿದ್ನೆಲ್ಲ ಹಣೆ. ಹೌದಾ? ವಾಯುವಿನಿಂದ ಹುಟ್ಟಿದವನು ಯಾವನೋ ಅವನು ವಾಯುಪುತ್ರ ಹನುಮಂತ. ಅಂದ್ರೆ ಪೂರ್ವೋತ್ತರ ಪದಗಳೆರಡೂ ಪ್ರಧಾನವಾಗಿದ್ದರೆ ಅದರಿಂದ ಬರುವ ಬೇರೊಂದು ಪದ ಅರ್ಥವೇ ಅಂದ್ರೆ ಅನ್ಯ ಪದ ಪ್ರಧಾನವಾದ ಸಮಾಸ. ಇನ್ನು ಮುಂದೆ ಅಂಶಿ ಸಮಾಸದ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ. ಕೊಟ್ಟಿರುವ ಪದಗಳನ್ನ ಗಮನಿಸಿ ವಾಕ್ಯಗಳನ್ನ. ನಡುಮನೆಯಲ್ಲಿ ಜಾರಿ ಬಿದ್ದನು. ರವಿ ನಡುಮನೆಯಲ್ಲಿ ಜಾರಿ ಬಿದ್ದನು. ಸೈನಿಕರು ಹಿಂಬಾಗಿಲಿನಿಂದ ಬಂದು ಪ್ರವೇಶಿಸಿದರು. ನಡುಮನೆ ಮತ್ತು ಹಿಂಬಾಗಿಲು ಈ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿದಾಗ ಮನೆಯ ನಡುವೆ, ಬಾಗಿಲಿನ ಹಿಂದು. ಅಂಶಾಂಶಿ ಪದಗಳು ಅಂದ್ರೆ ಪೂರ್ವೋತ್ತರ ಪದಗಳೆರಡು ಅಂಶಾಂಶಿ ಸಂಬಂಧದಿಂದ ಕೂಡಿ ಆದ ಸಮಾಸಗಳು. ಇನ್ನು ಮುಂದಿನ ಉದಾಹರಣೆಗಳನ್ನ ನೋಡ್ರಿ ನೀವು. ಕೈಯ ಅಡಿ ಅಂಗೈ, ಮೂಗಿನ ತುದಿ ತುದಿ ಮೂಗು, ತಲೆಯ ಮುಂದೆ ಮುಂದೆಲೆ, ನಟ್ಟಿರುಳು. ಆಯ್ತಲ್ಲ ಮಕ್ಕಳೇ? ಮತ್ತೆ ಕೆಲವೊಂದಿಷ್ಟು ಸಮಾಸ ಪದಗಳನ್ನ ನೀವೇ ಅವುಗಳನ್ನ ಅಭ್ಯಾಸ ಮಾಡಿ ನೋಡ್ಬೇಕಾಗುತ್ತೆ. ಅಭ್ಯಾಸ ಮಾಡಿ ನೋಡಿದಾಗ ನಿಮಗೆ ಮನೆಯಲ್ಲಿ ನೀವು ಒಂದ್ಸಾರಿ ಅವುಗಳನ್ನು ಯಾವ ಸಮಾಸ ಪದ ಟೆಕ್ಸ್ಟ್ ಬುಕ್ ತೆಗೆದು ಒಂದೊಂದಾಗಿ ನೋಡ್ತಾ ಹೋಗ್ರಿ, ಗೊತ್ತಾಗುತ್ತೆ. ಹೌದಾ? ಈಗ ನಾವು ಈ ಸಮಾಸದ ಈ ಒಂದು ಅಧ್ಯಯನವನ್ನು ಮುಗಿಸೋಣ. ಮುಂದಿನ ಅವಧಿಯಲ್ಲಿ ಮತ್ತೆ ಸೇರೋಣ. ಧನ್ಯವಾದಗಳು.